ಉದ್ಧತ ಮತ್ತೆ ನಮ್ಮ ಫ್ರೆಂಡ್ ವಿಕ್ರಮಯ್ಯ ಅವರಿಗೆ ಮತ್ತು ವೇದಿಕೆಯಲ್ಲಿರುವಂತಹ ಅನೇಕ ಗಣ್ಯರಿದ್ದಾರೆ, ಅವ್ರಿಗೂ ಅಭಿನಂದಿಸ್ತಾ ಮತ್ತೆ ನನ್ನ 15-20 ವರ್ಷಕ್ಕಿಂತ ಮೇಲ್ಪಟ್ಟು ಅನಂತವ್ರು ಮತ್ತೆ ನಾಗೇಂದ್ರ ಬಾಬು ಎಲ್ಲ ನಾವೆಲ್ಲ ಒಡನಾಟಿಗಳು. ಅದ್ರ ಜೊತೆಗೆ ಮಟ್ಟಿಕೆರೆ ಗೋಪಾಲ್ ಅವರು ಏನು ಕನ್ನಡ ಸಾಹಿತ್ಯ ಪರಿಷತ್ಗೆ ಈ ಕಳೆದ 10 ವರ್ಷದಲ್ಲಿ ಏನಾದ್ರು ಒಂದು ಮಾಡ್ತಾ ಬರ್ತಾ ಇದ್ದಾರೆ. ಆದ್ರೆ ಈ ಸಾಹಿತ್ಯ ಪರಿಷತ್ನ ಒಳ್ಳೆ ರೀತಿಯಲ್ಲಿ ಒಂದು ಸುಂದರವಾಗಿ ಇದು ಮಾಡಿ ಎಲ್ಲಾ ಕಾರ್ಯಕ್ರಮಗಳಿಗೆ ಒಂದು ಪ್ರೋತ್ಸಾಹ ಕೊಡ್ತಾರೆ. ಅವರಿಗೆ ಈ ಒಂದು ವೇದಿಕೆಯ ಒಂದು ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳು. ಸೊ ಈಗಾಗಲೇ ಏನು ನಮ್ಮ ಕಟಕಚಪುರದ ಸವಿನೆನಪಿಗೆ ರಸಮಂಜರಿ ಮಾಡಿಕೊಟ್ಟಿದ್ದಾರೆ 3 ಕಂಪನಿಯವರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೆ ಚಿಗುರು ಸಾಹಿತ್ಯ ಬಳಗ, KMPK ಚಾರಿಟಬಲ್ ಟ್ರಸ್ಟ್. ಇಷ್ಟು ಜನ ಇವೆಲ್ಲ ಮಾಡಕ್ಕೆ ಉತ್ಸಾಹ ಯಾರಂದ್ರೆ ರಾಜಣ್ಣ. ಸೊ ಅವ್ರು ಹೇಳ್ತಾ ಇದ್ರು ಈ ತಾರೆ, ನಮ್ಮ ಗೆಳೆಯ ಹೇಳ್ತಾ ಇದ್ರು, ಅವರು ರಾಜ್ಯಕ್ಕೆ ಆಳಿಕೆ ಅಂತ ಸಾರಾಗೋಯ್ತು ನಾವೆಲ್ಲ ಒಟ್ಟಿಗೆ ಇರ್ತೀವಲ್ಲ, ಆ ಜೀವನ ಚೈತ್ರ. ಯಾಕಂದ್ರೆ ನಾನು ವಾಣಿಜ್ಯ ಮಂಡಳಿಯಲ್ಲಿ ಸತತವಾಗಿ ಚುನಾವಣೆ ನಿಂತ್ಕೊಳ್ತೀನಿ, ನಿರ್ಮಾಣ ಮಾಡ್ತೀನಿ, ಸಿನಿಮಾ ಇಂಡಲ್ಲಿ ಇದ್ದೀನಿ. ಸೊ ನಾವು ಗೋವಿಂದಲ್ಲಿ ಮಾಡುವಾಗ ಸಾರಾ ಗೋವಿಂದ್ ಅವ್ರು ಒಂದೊಂದು ಹೇಳ್ತಾ ಇರ್ತಾರೆ. ಮಂತ್ರಾಲಯ ಮಾತ್ಮೆ ಮಾಡುವಾಗ ಏನಾಗಿತ್ತು, ಜೀವನ ಚೈತ್ರ ಇದು ಮಾಡುವಾಗ ಏನಾಗಿತ್ತು, ಶಬ್ದವೇದಿ ಹುಟ್ಟಿದರೆ ಕಳೆನಲ್ಲಿ ಹುಟ್ಟಬೇಕು, ಅವೆಲ್ಲ ಮಾಡುವಾಗ ಒಂದೊಂದರಲ್ಲೂ ಒಂದೊಂದು ಪದ ತಪ್ಪಾದ್ರೆ ಹುಡ್ತಾ ಇರುತ್ತೆ. 100 ಸರಿ ಚಲಿಸುವ ಮಾಡಲು ಅಷ್ಟೇ ಅಂತ ಒಂದು ಮ್ಯಾಪ್ ಬಂದಂತ. ಮ್ಯಾಪ್ ಬಂದಾಗ ಇಲ್ಲೆಲ್ಲ ಈ ತರ ಹಾಕ್ಬಾರ್ದು, ಈ ತರ ಹಾಕ್ಬೇಕಂದ್ರೆ ನಾವು ಕುವೆಂಪು ಅವರೆಲ್ಲ ಆಕ್ಚುಲಿ ಎಲ್ಲ ತರ ಚರ್ಚೆ ಮಾಡ್ತಾ ಇದ್ರಂತೆ. ಸೊ ಅದಕ್ಕೆ ಅವರು ಕಲೆ, ಸಾಹಿತ್ಯ ಮತ್ತೆ ಸಮಾಜದ ಬಹುಮುಖ ಆಕ್ಚುಲಿ ವ್ಯಕ್ತಿತ್ವ ಆಗಿದ್ರು ಮತ್ತೆ ಶಕ್ತಿ ಆಗಿದ್ರು. ಅವಾಗೆಲ್ಲ ಹೇಳ್ತಂತೆ ಎಲ್ಲಾ ಸ್ಟೇಟ್ಗಳಲ್ಲಿ ಅವ್ರವ್ರು ನಿಂತ್ಕೊಂಡ್ರೆ ಮುಖ್ಯಮಂತ್ರಿನೇ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳೋದಂತಾರೆ. ಬನ್ನಿ ಇಲ್ಲಿ ಏನಾಗ್ತಾ ಇದ್ರು, ನನ್ನ ರಾಜ್ಯಕ್ಕೆ ಬಂದ್ರೆ ಮುಖ್ಯಮಂತ್ರಿ ಆಗ್ತಾ ಇದ್ರು. ಈ ರಾಜ್ಯಕ್ಕೆ ರಾಜಕುಮಾರ ಅಂತ ನನ್ ಕರೀತಾ ಇದ್ದಾರೆ. ಈ ರಾಜಕುಮಾರ ಮಂತ್ರಿ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಗೆ ಚೆನ್ನಾಗಿರುತ್ತೆ ಅದು. ನಾನು ಇವಾಗತ್ತು ಕರ್ನಾಟಕದಲ್ಲಿ ಒಬ್ಬ ರಾಜಕುಮಾರ ಅಂತ ನನ್ನ ಅಭಿಮಾನಿಗಳು ಕರೀತಾ ಇದ್ರಲ್ಲ, ಆ ರಾಜಕುಮಾರ ಒಂದು ಬಿರುದಿದೆಯಲ್ಲ, ಅದನ್ನ ಬಿಟ್ಟು ನಾನು ರಾಜ್ಯಕ್ಕೆ ಹೋಗ್ಬಿಟ್ಟು ಮಂತ್ರಿ ಆಗ್ಲಾ, ರಾಜಕುಮಾರ ದೊಡ್ಡದ ಮಂತ್ರಿ ದೊಡ್ಡದ ಅಂತ ಆ ರೀತಿ ಅವ್ರು ಆಕ್ಚುಲಿ ಆ ಮಾತುಗಳಲ್ಲಿ ಎಲ್ಲರನ್ನು ಕನ್ವಿನ್ಸ್ ಮಾಡ್ತಾ ಇದ್ರಂತೆ. ಸೊ ಹಾಗಾಗಿ ಈ ತರ ಒಂದು ಕಾರ್ಯಕ್ರಮಗಳನ್ನ ಬಹಳಷ್ಟು ಜನ ಕರೆದು ಅವರಿಗೆ ಏನು ಅವರ ಪ್ರಶಸ್ತಿ ಅವ್ರ ಹೆಸರು ಕೊಟ್ಟಿದ್ದಾರೋ ಅದಕ್ಕೆ ನಿಜ ತುಂಬ ಧನ್ಯವಾದಗಳು. ಕಲೆ ಯಾರೋ ಒಬ್ಬ ಸೊತ್ತು ಅಲ್ಲ ಅಂತಲ್ಲ, ಹಂಗಾಗಿ ನೀವು ಯಾರ್ಯಾರು ಪಡಿದ್ರೆ ಹೆಚ್ಚು ನಮ್ಮ ವ್ಯವಹಾರ ನಮ್ಮ ಸ್ನೇಹಿತರೆಲ್ಲ ಅವ್ರು ಒಟ್ಟಿಗೆ ಇದ್ದವ್ರು ಅವ್ರಿಗೆಲ್ಲ ಪ್ರಶಸ್ತಿ ಮನೆ ನೋಡ್ಕೊಂಡಾಗ ಏನಾಗತ್ತಂದ್ರೆ, ನೋಡು ಕಲೆನೋ ಒಂದು ಕಳೆ ನನಗೂ ಇದೆ ಅಂತ ಗುರ್ಸೋರೆ ಅಂತ ಬಿಟ್ಟು ಹೆಮ್ಮೆ ಆಗತ್ತೆ. ಹಂಗಾಗಿ ಈ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಸಾಹಿತ್ಯ ಪರಿಷತ್ ಕೊಡ್ತಾ ಇರೋದು ಇನ್ನೂ ಒಂದು ದೊಡ್ಡ ಹೆಮ್ಮೆ. ಏನಕ್ಕೆ ಅದಕ್ಕೆ ನಮ್ಮ ಮಟ್ಟಿಕೆರೆ ಗೋಪಾಲ್ ಅವರಿಗೆ ಧನ್ಯವಾದ ಹೇಳಬೇಕು. ಈ ತರ ರಾಜ್ಕುಮಾರ್ ಸಂಬಂಧಪಟ್ಟಿದ್ದು, ನಟರು ಸಂಬಂಧಪಟ್ಟಿರೋದಲ್ಲ, ಈ ತರ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾನು ತಗೊಂಡೆ ಮತ್ತೆ ನಾನು ಅದ್ರ ಭಾಗಿಯಾಗಿದ್ದೆ, ಅದರಲ್ಲಿ ನಾನು ಗುರುತಿಸಿದ್ರು ಅಂತ ಸೊ ಹೇಳ್ಕೊಳ್ಳೋದು ಬಹಳ ಹೆಮ್ಮೆ ಆಗುತ್ತೆ ಅಂತ ಹೇಳ್ತಾ, ಸೊ ನನ್ನ ಈ ಒಂದು 2 ಮಾತಿಗೆ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆ ಮುಖ್ಯಸ್ಥರಿಗೆ ನಿಮ್ಗೆ ಅನಂತ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.